ಕೂಡ ಕ್ವಿಕ್ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ವಿಜೇಂದ್ರ ವಿರುದ್ಧ ಇದೀಗ ಯತ್ನಾಳ್ ಬಣ ಅಲ್ಲ, ಬದಲಾಗಿ ಮತ್ತೋರ್ವ ಮಾಜಿ ಸಚಿವ ಸುಧಾಕರ್ ಅವರು ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ಕಿಡಿಕಾರಿದ್ದಾರೆ. ನಮ್ಮನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ವಿಜೇಂದ್ರ ಅವರು ಸಣ್ಣ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. 1 ವರ್ಷದಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಆ ರೀತಿ ಯಾವುದೇ ಬದಲಾವಣೆಗಳು ಕಾಣ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ. ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರು ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇ. ಅದೇ ಇನ್ನೊಬ್ಬರು ಅಭ್ಯರ್ಥಿ ಆಗಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರೋ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನಿವತ್ತು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ರಾಜ್ಯದ ಉಸ್ತುವಾರಿಗಳು ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರೋವಂಥದ್ದು ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು. ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರೋವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ. ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ. ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ. ಕೂಡ ಕ್ವಿಕ್ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ವಿಜೇಂದ್ರ ವಿರುದ್ಧ ಇದೀಗ ಯತ್ನಾಳ್ ಬಣ ಅಲ್ಲ, ಬದಲಾಗಿ ಮತ್ತೋರ್ವ ಮಾಜಿ ಸಚಿವ ಸುಧಾಕರ್ ಅವರು ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ಕಿಡಿಕಾರಿದ್ದಾರೆ. ನಮ್ಮನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ವಿಜೇಂದ್ರ ಅವರು ಸಣ್ಣ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. 1 ವರ್ಷದಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಆ ರೀತಿ ಯಾವುದೇ ಬದಲಾವಣೆಗಳು ಕಾಣ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ. ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರು ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇ. ಅದೇ ಇನ್ನೊಬ್ಬರು ಅಭ್ಯರ್ಥಿ ಆಗಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರೋ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನಿವತ್ತು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ರಾಜ್ಯದ ಉಸ್ತುವಾರಿಗಳು ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರೋವಂಥದ್ದು ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು. ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರೋವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ. ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ. ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ. ಕೂಡ ಕ್ವಿಕ್ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ವಿಜೇಂದ್ರ ವಿರುದ್ಧ ಇದೀಗ ಯತ್ನಾಳ್ ಬಣ ಅಲ್ಲ, ಬದಲಾಗಿ ಮತ್ತೋರ್ವ ಮಾಜಿ ಸಚಿವ ಸುಧಾಕರ್ ಅವರು ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ಕಿಡಿಕಾರಿದ್ದಾರೆ. ನಮ್ಮನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ವಿಜೇಂದ್ರ ಅವರು ಸಣ್ಣ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. 1 ವರ್ಷದಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಆ ರೀತಿ ಯಾವುದೇ ಬದಲಾವಣೆಗಳು ಕಾಣ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವ ಸುಧಾಕರ್
ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ. ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರು ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇ. ಅದೇ ಇನ್ನೊಬ್ಬರು ಅಭ್ಯರ್ಥಿ ಆಗಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರೋ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನಿವತ್ತು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ರಾಜ್ಯದ ಉಸ್ತುವಾರಿಗಳು ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರೋವಂಥದ್ದು ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು. ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರೋವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ. ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ. ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ. ಕೂಡ ಕ್ವಿಕ್ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ವಿಜೇಂದ್ರ ವಿರುದ್ಧ ಇದೀಗ ಯತ್ನಾಳ್ ಬಣ ಅಲ್ಲ, ಬದಲಾಗಿ ಮತ್ತೋರ್ವ ಮಾಜಿ ಸಚಿವ ಸುಧಾಕರ್ ಅವರು ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ಕಿಡಿಕಾರಿದ್ದಾರೆ. ನಮ್ಮನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ವಿಜೇಂದ್ರ ಅವರು ಸಣ್ಣ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. 1 ವರ್ಷದಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಆ ರೀತಿ ಯಾವುದೇ ಬದಲಾವಣೆಗಳು ಕಾಣ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ. ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರು ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇ. ಅದೇ ಇನ್ನೊಬ್ಬರು ಅಭ್ಯರ್ಥಿ ಆಗಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರೋ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನಿವತ್ತು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ರಾಜ್ಯದ ಉಸ್ತುವಾರಿಗಳು ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರೋವಂಥದ್ದು ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು. ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರೋವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ. ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ. ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ.